ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೀತಾ ಇರೋ ವಿಚಾರದ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇದೆ. ದಿನಕ್ಕೊಂದರಂತೆ ಡೆವಲಪ್ಮೆಂಟ್ಗಳು ಆಗ್ತಾ ಇದಾವೆ. ಈಗ ಯತ್ನಾಳ್ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದ. ನಾವು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ಕೇಳಿಯೇ ಇಲ್ಲ. ಇನ್ನು ಮುಂದೆ ಸಿದ್ದರಾಮಯ್ಯ ಬಳಿ ಮೀಸಲಾತಿ ಬೇಡೋದಕ್ಕೆ ಹೋಗಲ್ಲ. ಹೀಗಂತ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅಚ್ಚರಿಯ ಹೇಳಿಕೆ ಕೊಡ್ತಾ ಇದ್ದಾರೆ. 2A ಪ್ರಸ್ತಾವನೆ ಮಾಡಿದ್ದು ಆಗ ಕೈನ ಮಾಜಿ ಶಾಸಕರು, ಈಗಿನ ಹಾಲಿ ಶಾಸಕ ಅಂತ. ಅಂದ್ರೆ ಯತ್ನಾಳ್ ಅವರು ಇಲ್ಲಿ ವಿಜಯಾನಂದ ಕಾಶಪ್ಪನವರವರ ಬಗ್ಗೆ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಹೆಸರು ಹೇಳಲಿಲ್ಲ ಅಷ್ಟೇ. ನಾವು ಮೊದಲಿನಿಂದಲೂ 2A ಬೇಡ, ಅದರಲ್ಲಿ 104 ಜಾತಿಗಳಿದೆ, ಅವರ ಹಕ್ಕನ್ನ ಕಸಿದುಕೊಳ್ಳೋದಕ್ಕೆ ನಾವು ತಯಾರಿಲ್ಲ, ಹೀಗಂತ ಯತ್ನಾಳ್ ಹೇಳ್ತಾ ಇದ್ದ. ಆಮೇಲೆ ಮೋದಿ, ಅಮಿತ್ ಶಾ, ನಡ್ಡಾ, ಶೋಭಾ, ಬೊಮ್ಮಾಯಿ ಸೇರಿದಂತೆ ನಾವೆಲ್ಲರೂ ಸೇರಿ ಒಂದು ಸೂತ್ರ ಮಾಡಿದ್ದೀವಿ. ಏನಂತಂದ್ರೆ, ಒಂದು ರಾಜ್ಯದ CM ವಕೀಲರಾದವರಿಗೆ ಸಂವಿಧಾನ ಗೊತ್ತಿಲ್ಲ. ನೀವು ಮುಸ್ಲಿಮರಿಗೆ 4% ಯಾಕೆ ಕೊಟ್ರಿ? ಕೈಕಾಲು ಕಡಿಯುವ ಹೇಳಿಕೆಗೆ CM ಪ್ರಚೋದನೆ ಸರಿಯಲ್ಲ ಅನ್ನುವಂತಹ ಮಾತನ್ನ ಯತ್ನಾಳ್ ಹೇಳಿದ್ರು. ವೈಷ್ಣವ ನಾವು ಬರೇ ಒಂದು ಸಮುದಾಯಕ್ಕೆ ಮಾಡ್ಲಕತ್ತಿಲ್ಲ. ನಾವು ಮರಾಠ, ಜೈನ, ಕ್ರಿಶ್ಚಿಯನ್, ಅಲ್ಲಿಂದ ವೈಷ್ಣವ ಅಂದ್ರೆ ಎಲ್ಲ ಜನಾಂಗದ ಒಂದು ಪ್ರತಿನಿಧಿಯಾಗಿ ನಾವು ಮಾಡ್ಲಕತ್ತೀವಿ. ಆ 7%ನಾಗ ನಮ್ಗೆ ಎಷ್ಟು ಬರ್ತದೆ? 1.5-2% ಬರ್ತದೆ. ಜೈನ್ ಸಮುದಾಯದವರು ಅದಾರ, ದಿಗಂಬರ ಜೈನರು ಅದಾರ. ನಮ್ಮ ಮರಾಠ ಸಮಾಜದಲ್ಲಿ ಸುಮಾರು 8 ಇವು ಅದಾವ, ಸಬ್ ಕಾಸ್ಟ್ ಮರಾಠ, ಅವೆಲ್ಲ ನಿಮ್ಗೆ ಲಿಸ್ಟ್ ಕೊಡ್ತೀನಿ. ಯಾವ್ಯಾವ ಮರಾಠರೊಳಗೆ ಅದಾರ, ಯಾವ ಜೈನ ದಿಗಂಬರ, ಕ್ರಿಶ್ಚಿಯನ್ರು ಅದಾರ, ವೈಷ್ಣವ ಒಂದು ಸಣ್ಣ ಸಮುದಾಯ ಅದಾವ. ಅವು ಅಲ್ಲಿ ಕುರುಬ ಜನಾಂಗನೂ ಐತಿ. ಮತ್ತು ಈ ಕೆಲವೊಂದು ನಮ್ಮ ವಿಶ್ವಕರ್ಮ ಅವು ಅದಾವೆಲ್ಲ 40 ಜಾತಿ ಬರ್ತಾವೆ ನಮ್ದ್ರ. ಅದನ್ನು ನಾವು 2Aದಾಗ ನಮ್ಮದು ಕ್ಲೇಮ್ ಮಾಡಿಲ್ಲ. ಯಾರೂ ಕೈಯ ಕಾಲ ಕಡಿಬೇಡ್ರಿ, ನಿಮ್ಮದು ಊಟ ನೀವು ಮಾಡಿರಿ. ನಾವು ನಮ್ಮ ಬಡವರದ ನಮ್ಮ ಎಲ್ಲ ಜಾತಿಯಾಗು, ಈ 40 ಜಾತಿಯಾಗೂ ಬಡತನ ಇದೆ. ಮೊದಲಿನ ಕೃಷಿ ಅಷ್ಟು ಜಮೀನು ಭಾಳ ಇದ್ದು, 100 ಎಕರೆ ಇದ್ದು. ಈಗೆಲ್ಲ ಅಣ್ಣತಮ್ಮರು ಭಾರಿ ಆಗಿ ಎಷ್ಟು 2 ಎಕರೆ, 5 ಎಕರೆ, 3 ಎಕರೆಗೆ ಬಂದೀವಿ. ನೋಡ್ರಿ, ಹೋರಾಟ ನಾವು ಬರೀ ಒಂದು ಸಮುದಾಯಕ್ಕೆ ಮಾಡ್ಲಕತ್ತಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ವಿಜಯಪುರ ಪ್ರತಿನಿಧಿ ಸುನಿಲ್ ಭಾಸ್ಕರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುನಿಲ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ಅವ್ರ ಸ್ಟೇಟ್ಮೆಂಟ್ ಒಂದು ರೀತಿಯಾಗಿ ಶಾಕ್ ಅನ್ನಿಸ್ತಾ ಇದೆ. ಏನು ಹೇಳ್ತೀರಿ ನೀವು? ಖಂಡಿತವಾಗೂ ಶರತ್ತೆ ಅಂತಂದ್ರೆ, ಇಂದು ವಿಜಯಪುರ ನಗರ ಶಾಸಕರಾದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇಂದು ವಿಜಯಪುರ ನಗರದಲ್ಲಿ ಮಾಧ್ಯಮದವ್ರ ಉದ್ದೇಶ ಮಾತನಾಡ್ತಾ ಹೇಳಿದ್ರು. ನಾವು ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿಯನ್ನ ಕೇಳಿಲ್ಲ, ಕೇವಲ ಸಮಾಜಕ್ಕೆ ಮಾತ್ರವಲ್ಲ, ಅದರೊಟ್ಟಿಗೆ ಮರಾಠ, ಜೈನ್, ಕ್ರಿಶ್ಚಿಯನ್, ಹೀಗೆ ಹಲವು ಸಮುದಾಯಗಳು ಕೂಡ, ಅದರಲ್ಲಿ ಸುಮಾರು 40 ಜಾತಿ ಕೂಡ ಬರುತ್ತೆ ಅದರಲ್ಲಿ. ಹೀಗಾಗಿ ನಾವು ನಮ್ಮ ಒಂದೇ ಸಮುದಾಯಕ್ಕೆ ನಾವು ಪ್ರತ್ಯೇಕವಾಗಿ 2A ಮೀಸಲಾತಿಯನ್ನು ಕೇಳಿಲ್ಲ, ಎಲ್ರಿಗೂ ಒಳ್ಳೇದಾಗ್ಲಿ ಎಂಬ ಕಾರಣಕ್ಕಾಗಿ ನಾವು ಮೀಸಲಾತಿಯನ್ನು ಇಟ್ಟಿದ್ದೀವಿ. ಜೊತೆಗೆ ಲಿಂಗಾಯತರು ಏನು ಈ ಮೀಸಲಾತಿ ವಿಚಾರವಾಗಿ ನಾವು ಮೊದಲಿನಿಂದ ಅವರ ಎಲ್ಲರ ಪ್ರತಿನಿಧಿಯಾಗಿ ನಾವೀಗ ಆ ಹೋರಾಟವನ್ನು ಕೂಡ ನಡೆಸ್ತಾ ಇದ್ದೀವಿ. 2A ಪ್ರಸ್ತಾವನೆ ಮಾಡಿದ್ದು ಆಗಿನ ಕಾಂಗ್ರೆಸ್ನ ಮಾಜಿ ಶಾಸಕ ಹಾಗೂ ಈಗಿನ ಹಾಲಿ ಶಾಸಕರು ಅದನ್ನ 2A ಪ್ರಸ್ತಾವನೆಯನ್ನ ಮಾಡಿದ್ರು. ನಾವು ಮೊದಲಿಂದಲೂ 2A ಬೇಡ, ಅದರಲ್ಲಿ 104 ಜಾತಿಗಳಿವೆ, ಅವರ ಹಕ್ಕನ್ನ ನಾವು ಕಸಿದುಕೊಳ್ಳೋದು ಬೇಡ ಎಂಬ ಮಾತನ್ನ ಕೂಡ ನಾವು ಮೊದಲಿಂದ ಕೂಡ ಹೇಳ್ತಾ ಇದ್ದೀನಿ. ಆದ್ರೆ ನಮ್ಮ ಮಾಜಿ ಕಾಂಗ್ರೆಸ್ನ ಶಾಸಕರು, ಈಗಿನ ಹಾಲಿ ಶಾಸಕರೊಬ್ರು 2A ಮೀಸಲಾತಿ ಪ್ರಸ್ತಾವನೆ ಇಟ್ಟಿದ್ದು ಎಂಬ ಮಾತನ್ನು ಕೂಡ ಆ ಶಾಸಕ ಯತ್ನಾಳ್ ಅವರು ಹೇಳಿರುವಂತದ್ದು. ಶರತ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ.